ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ನೋಡಿ, ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕೂಗು ಜೋರಾಗಿ ಕೇಳಿಬರ್ತಾ ಇದೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ಗೆ ಫೈಟ್ ಶುರುವಾಗಿದೆ. ಆಕಾಂಕ್ಷಿಗಳ ಪಟ್ಟಿ ಬಹಳಷ್ಟು ದೊಡ್ಡದಿದೆ. ಯಾರಿಗೆ ಟಿಕೆಟ್ ಕೊಡೋದು, ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಕಗ್ಗಂಟಾಗಿ ಪರಿಣಮಿಸಿರುವುದು. ಒಂದು ಕಡೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ನಿನ್ನೆ ನಾಮಿನೇಷನ್ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಒಳ್ಳೆ ಟೈಮ್ ಅಂತೆ, ನಿನ್ನೆ ಬಹಳಷ್ಟು ಚೆನ್ನಾಗಿತ್ತಂತೆ. ಈ ಕಡೆ ರಂಜಾನು ಯುಗಾದಿ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಟೈಮ್ ಬಹಳ ಚೆನ್ನಾಗಿದೆ, ಹಾಗಾಗಿ ನಾನು ನಾಮಿನೇಷನ್ ಅನ್ನ ಸಲ್ಲಿಸಿದೆ ಅಂತ ಹೇಳಿದ್ರು. ಅವರ ತಾಯಿ ಸಾಥ್ ಕೂಡ ಕೊಟ್ಟಿದ್ದಾರೆ, ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದೆ. ಮತ್ತೊಂದು ಕಡೆ ಅವರ ಇಡೀ ಫ್ಯಾಮಿಲಿ ರಾಜಕೀಯ ಕುಟುಂಬ. ಯಾವುದೇ ಕಾರಣಕ್ಕೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ತೆರವಾಗಿದ್ದಂತಹ ಕ್ಷೇತ್ರಕ್ಕೆ ಬೇರೆ ಯಾರೂ ಕೂಡ ಅಭ್ಯರ್ಥಿ ಆಗೋದಕ್ಕೆ ಬಿಡಲ್ಲ, ನಮ್ಮ ಕುಟುಂಬದವರೇ ಆಗಬೇಕು, ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನೇ MLA ಆಗಬೇಕು ಅನ್ನುವಂತಹ ಆಸೆ ಒಂದು ಕಡೆಯಾದ್ರೆ, ಈ ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ, ನಾನಾ ನೀವಾ ನೋಡೇ ಬಿಡೋಣ. ಕಳೆದ ಕೆಲ ದಿನಗಳ ಹಿಂದೆ ದಾವಣಗೆರೆಗೂ ಕೂಡ ಹೋಗಿದ್ರು. ಅಲ್ಲಿ SS ಮಲ್ಲಿಕಾರ್ಜುನ್ ಅವರು ಒಂದು ರೀತಿಯಲ್ಲಿ ಅವರದ್ದೇ ದಾಟಿಯಲ್ಲಿ ಮಾತನಾಡ್ತಾರೆ. ಆ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದಕ್ಕೆ ಮುಸ್ಲಿಂ ಮುಖಂಡರು ಸಾಕಷ್ಟು ಖಂಡನೆ ಕೂಡ ವ್ಯಕ್ತಪಡಿಸ್ತಾರೆ. ಇದೆಲ್ಲದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಸ್ಲಿಂ ಮುಖಂಡರು ಭೇಟಿ ಮಾಡಿರುವುದು. ನೋಡಿ, ಇದಕ್ಕಿಂತ ಮುಂಚೆ ಒಂದು 2-3 ದಿನದ ಮುಂಚೆ ಒಂದು ಸಭೆ ಆಗುತ್ತೆ ದಾವಣಗೆರೆಯಲ್ಲಿ. ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ. ಯಾವ ರೀತಿ ಅಂತ ಹೇಳಿದ್ರೆ, ದೊಡ್ಡ ಮಟ್ಟದಲ್ಲಿ ಹಗ್ಗ ಜಗ್ಗಾಟ, ಒಂದು ರೀತಿಯಲ್ಲಿ ಕೆಸರೆರ ಚಾಟ. ಎಷ್ಟರ ಮಟ್ಟಿಗೆ ಅಂದ್ರೆ ಕೈ ಮಿಲಾಯಿಸುವ ಹಂತಕ್ಕೆ ಮುಸ್ಲಿಂ ಮುಖಂಡರು ಓಪನ್ ಆಗೇ ಚಾಲೆಂಜ್ ಹಾಕ್ತಾರೆ. ನಮ್ಮ ಸಮುದಾಯಕ್ಕೆ ಏನಾದ್ರೂ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀವಿ, 50,000 ಮತಗಳ ಅಂತರದಿಂದ ಕಾಂಗ್ರೆಸ್ ಅನ್ನ ಸೋಲಿಸ್ತೀವಿ. ಇಲ್ಲಿ ಒಂದು ರೀತಿ ಹೈಕಮಾಂಡು ಬಹಳಷ್ಟು ಇಕ್ಕಟ್ಟಿಗೆ ಸಿಲುಕಾಕೊಂಡಿದೆ. ಯಾರಿಗೆ ಟಿಕೆಟ್ ಕೊಡೋದು? ಈ ಕಡೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬವನ್ನ ಬಿಡೋದಕ್ಕಾಗ್ತಾ ಇಲ್ಲ. ಒಂದು ಅರ್ಧದಷ್ಟು ಜನ ಇಲ್ಲ ಅವರಿಗೆ ಟಿಕೆಟ್ ಕೊಡ್ಲಿ ಅಂತ ಹೇಳಿ, ಒಂದಷ್ಟು ಸಮುದಾಯ, ಅದರಲ್ಲೂ ಮುಸ್ಲಿಂ ಮುಖಂಡರುಗಳು, ಮುಸ್ಲಿಂ ಸಮುದಾಯದವರು ಇಲ್ಲ, ನಮ್ಮ ಮುಖಂಡರಿಗೆ ಟಿಕೆಟ್ ಅನ್ನ ಕೊಡಬೇಕು, ನಮ್ಮ ಸಮುದಾಯದಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ ಅಂತ ಹೇಳಿ. ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ ಸರ್ಕಾರಕ್ಕೆ. ನೀವೇನಾದ್ರೂ ದಾವಣಗೆರೆಯಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದಾರಂತೆ. ಈ ಕಡೆ ಜಮೀರ್ ಹಾಗೆ ಸಿದ್ದರಾಮಯ್ಯ ಅವರು ಬಹಳಷ್ಟು ಆಪ್ತರು, ಅದು ಗೊತ್ತಿರುವಂತಹ ವಿಚಾರ. ಇಲ್ಲಿ DK ಶಿವಕುಮಾರ್ ಅವರು ಏನ್ ಮಾಡ್ತಾರೆ, ಕೊನೆಗೆ ಯಾರಿಗೆ ಟಿಕೆಟ್ ಕೊಡ್ಲಾಗತ್ತೆ, ಎಷ್ಟೆಲ್ಲ ಕಗ್ಗಂಟಾಗಿ ಪರಿಣಮಿಸಿದೆ. ಈ ಕಡೆ ಬಾಗಲಕೋಟೆದು ಕೂಡ ಅದೇ ಕತೆ. ಅದು ಒಂದು ಪಾಠ ಮಾಡೋದಾದ್ರೆ, ನಾವು ಹೇಳೋದಾದ್ರೆ, ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ, ಈ ಕಡೆ ಪ್ರತಿಷ್ಠೆಯ ಪಟ್ಟು ಶಾಸಕ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನ. ಯಾರ ಕೈ ಮೇಲಾಗತ್ತೆ? ಜಮೀರ್ ಅವ್ರ ಕೈ ಮೇಲಾಗತ್ತಾ? ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಕೈ ಮೇಲಾಗತ್ತಾ? ನೋಡಿ, ಇವತ್ತು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಯಾರಿಗೆ ಅನ್ನುವಂತಹ ವಿಚಾರ ಕೂಡ ಇತ್ತು. ಅದೆಲ್ಲದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಸ್ಲಿಂ ಮುಖಂಡರು ಭೇಟಿ ಮಾಡಿರುವಂತಹ ವಿಚಾರ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಜಮೀರ್ ಅಹಮದ್ ಖಾನ್ ಅಂಡ್ ಟೀಮ್ ಭೇಟಿ ಮಾಡಿ ಒಂದಷ್ಟು ಚರ್ಚೆ ಮಾಡಿದ್ದಾರೆ. ಇಲ್ಲ, ತಲತಲಾಂತರಗಳಿಂದ ಅವರ ಕುಟುಂಬದವರೇನೆ ಅಧಿಕಾರವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರು, ಅವರ ಮಗ, ಅವರ ಸೊಸೆ ಎಲ್ಲರೂ ಕೂಡ ಅಧಿಕಾರದಲ್ಲಿದ್ದಾರೆ. ಈಗ ಅವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೊಡಿಸೋಕೆ ಓಡಾಡ್ತಾ ಇದ್ದಾರೆ. ಹಿಂಗಾದ್ರೆ ಬೇರೆ ಸಮುದಾಯದವರು ಬೆಳೆಯೋದು ಬೇಡವಾ, ಅವರೇ ಬೆಳಿಬೇಕಾ ಅಂತ ಹೇಳಿಬಿಟ್ಟು ಒಂದಷ್ಟು ವಿಚಾರಗಳನ್ನ ಕೂಡ ಜಮೀರ್ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಜಮೀರ್ ಅವ್ರಿಗೆ ಏನ್ ಕೆಲಸ ದಾವಣಗೆರೆಯಲ್ಲಿ ಅನ್ನುವಂತಹ ಒಂದಷ್ಟು ಮಾತುಗಳು, ವಿರೋಧಗಳು ಕೂಡ ವ್ಯಕ್ತವಾಯಿತು. ಎಲ್ಲ ಕಡೆ ಜಮೀರ್ ಅಹಮದ್ ಖಾನ್ ಅವರೇ, ನೀವ್ಯಾಕೆ ಕಡ್ಡಿಯಲ್ಲಾಡಿಸ್ತೀರಾ? ನಿಮ್ಮ ಕ್ಷೇತ್ರ ಇದೆಯಲ್ಲ, ನಿಮ್ಮ ಚಾಮರಾಜಪೇಟೆ ಇದೆಯಲ್ಲ, ಆಯ್ತು ಜಮೀರ್ ಅಹಮದ್ ಖಾನ್ ಅವರೇ, ನಿಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವಂತಹ ಚುನಾವಣೆಯಲ್ಲಿ ಬರೀ ನೀವೇ ನಿಂತ್ಕೊಂಡು ಬರ್ತಿದ್ದೀರಲ್ಲ, ನೀವೊಬ್ಬರೇನಾ ಮುಸ್ಲಿಂ ಮುಖಂಡರಿರೋದು ಚಾಮರಾಜಪೇಟೆಯಲ್ಲಿ? ಬೇರೆಯವ್ರನ್ನ ನಿಲ್ಲಿಸ್ರಿ. ನಿಮ್ಮ ಸಮುದಾಯದಲ್ಲಿ ಯಾರೋ ಒಬ್ರು ಪಾಪ ಬಹಳ ಕಷ್ಟಪಡ್ತಾ ಇರ್ತಾರೆ, ಮೀನು ವ್ಯಾಪಾರ ಮಾಡ್ತಿರ್ತಾರೆ, ಬಟ್ಟೆ ವ್ಯಾಪಾರ ಮಾಡ್ತಿರ್ತಾರೆ, ಪಾತ್ರೆ ಅಂಗಡಿ ಇಟ್ಕೊಂಡಿರ್ತಾರೆ, ಅವರಿಗೆ ಕರೆದು ನೀವೇ ಟಿಕೆಟ್ ಕೊಡಿಸಿ, ನೀವೇ ಕ್ಯಾಂಪೇನ್ ಮಾಡಿ ನಿಲ್ಲಿಸಿ ಜಮೀರ್ ಅವರೇ, ಆಗ ನೀವು ಒಪ್ಕೊಂತೀವಿ. ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾತ್ರ ನಿಲ್ಲಬೇಕು,
ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದಲ್ಲಿ ಅವರ ಫ್ಯಾಮಿಲಿಯವರು ನಿಲ್ಬಾರ್ದಾ ಅನ್ನುವ ಮಾತುಗಳನ್ನು ನಾವು ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಜನ ಮಾತನಾಡ್ಕೊಳ್ತಾ ಇರುವಂತಹ ವಿಚಾರ. ಒಟ್ಟಾರೆ ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಈ ಟಿಕೆಟ್ ಫೈನಲ್ ಮಾಡೋದೇ ದೊಡ್ಡ ಮಟ್ಟದ ವಿಚಾರ ಆಗೋಗಿದೆ. ಈ ಕಡೆ ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟರೆ ಮುಸ್ಲಿಂ ಮುಖಂಡರು ಬಹಿರಂಗವಾಗಿ ಹೇಳಿದ್ದಾರೆ 50,000 ಮತಗಳ ಅಂತರದಿಂದ ನಾವು ಸೋಲಿಸ್ತೀವಿ ಅಂತ ಹೇಳಿ. ಈ ಕಡೆ ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಕೊಟ್ಟರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬವನ್ನು ಎದುರಾಕೊಳ್ಳೋಕ್ಕಾಗತ್ತಾ ಕಾಂಗ್ರೆಸ್ಗೆ? ಖಂಡಿತವಾಗ್ಲೂ ಕೂಡ ಅದು ಸಾಧ್ಯ ಇಲ್ಲ. ಹಾಗಾದರೆ ಇದು ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿದೆ. AICC ಉಸ್ತುವಾರಿಯಾದಂತಹ ರಣದೀಪ್ ಸುರ್ಜೇವಾಲಾ ಅವರು ಬೆಂಗಳೂರಲ್ಲಿದ್ದಾರೆ. ಇಂತಹ ಹೊತ್ತಲ್ಲೇ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ 2. ರಾಜ್ಯ ಕಾಂಗ್ರೆಸ್ಗೆ ಇದೆಲ್ಲವೂ ಕೂಡ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಇದೆಲ್ಲದರ ಜವಾಬ್ದಾರಿ ಇರೋದು ಸುರ್ಜೇವಾಲಾ ಅವರಿಗೆ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ. ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ, ಈ ತಲೆನೋವನ್ನು ಯಾವ ರೀತಿ ಶಮನ ಮಾಡ್ತಾರೆ ಅನ್ನುವುದನ್ನು ಕಾದು ನೋಡಬೇಕಾಗತ್ತೆ. ನೋಡಿ, ಈ ಕಡೆ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಓಪನ್ ಆಗೇನೆ ಹೇಳಿದ್ದಾರೆ ಜಮೀರ್ ಅವರು. ಏನಾದರೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಹಾಗಾಗಿ ಇದನ್ನ ಕಾಂಗ್ರೆಸ್ ಹೈಕಮಾಂಡು ಯಾವ ರೀತಿ ಸರಿದೂಗಿಸ್ತಾರೆ, ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ? ಯಾಕಂದರೆ ಆವಾಗಲೇ ನಾನು ಹೇಳಿದಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಬೆನ್ನಿಗೆ ನಿಂತಿದ್ದಾರೆ CM ಸಿದ್ದರಾಮಯ್ಯ ಅವರು ಅನ್ನುವಂತಹ ವಿಚಾರ. ಯಾಕಂದರೆ ಓಪನ್ ಆಗಿನೇ SS ಮಲ್ಲಿಕಾರ್ಜುನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಟಿಕೆಟ್ಗಾಗಿ ನಾನು ಪ್ರಯತ್ನ ಮಾಡ್ತೇನೆ, ಇದರಲ್ಲಿ ತಪ್ಪೇನಿದೆ, ಜಮೀರ್ಗೆ ತಿರುಗೇಟನ್ನು ಕೂಡ ಕೊಟ್ಟಿದ್ರು. ಸೊ ಅದರ ಜೊತೆಗೆ ಜಮೀರ್ ಅವರ ಬಗ್ಗೆ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿಬರ್ತಾ ಇತ್ತು. ಯಾಕೆ ಜಮೀರ್ ಅವರಿಗೆ ದಾವಣಗೆರೆಯಲ್ಲಿ ಏನು ಕೆಲಸ, ಚಾಮರಾಜಪೇಟೆಯಲ್ಲೇ ಬೇಕಾದಷ್ಟು ಕೆಲಸಗಳಿದೆ, ಅದನ್ನು ಫಸ್ಟ್ ಮಾಡಲಿ ಅಂತ ಹೇಳಿ. ಹಾಗಾಗಿ ಇದೆಲ್ಲವನ್ನ ಅಳದೂ ತೂಗಿ ಯಾವ ರೀತಿ ಯಾರಿಗೆ ಟಿಕೆಟ್ ಕೊಡ್ತಾರೆ. ಮತ್ತೊಂದು ಕಡೆ ಜಮೀರ್ ಅವರ ಪರ ರಿಜ್ವಾನ್ ಹರ್ಷದ್ ಅವರಿದ್ದಾರೆ, ಹ್ಯಾರಿಸ್ ಅವರು ನಿಂತ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿರೋದ್ರಿಂದ ಈ ಕಡೆ ಸುರ್ಜೇವಾಲಾ, DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಅವರು ಯಾವ ರೀತಿ ಈ ಬಂಡಾಯ, ಈ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಅಸಮಾಧಾನ ಎಲ್ಲವನ್ನ ಸಮಾಧಾನ ಪಡಿಸಿ ಯಾರಿಗೆ ಟಿಕೆಟನ್ನು ಕೊಡಲಾಗುತ್ತೆ. ಈ ಕಡೆ ಒಂದು ರೀತಿ ನಾಮಿನೇಷನನ್ನು ನಾಮಪತ್ರ ಸಲ್ಲಿಸೇ ಬಿಟ್ಟಿದ್ದಾರೆ ಸಮರ್ಥ ಅವರು. ಅವ್ರ ಕತೆ ಏನಾಗುತ್ತೆ, ಎಲ್ಲವೂ ಆಗಿ ಕೊನೆಗೆ ಪಕ್ಷೇತರರಾಗಿ ಏನಾದರೂ ನಿಲ್ತಾರಾ? ಇದೆಲ್ಲದರ ಬಗ್ಗೆ ಇನ್ನೇನು ಇವತ್ತು ಅಥವಾ ನಾಳೆಗೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಹೊರಬೀಳುತ್ತೆ.